ಚೆನ್ನಾಗಿ ಆಡ್ತಾರೆ. ಬಟ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರೆ ಟೀಮಿಗೆ ತುಂಬ ಸಪೋರ್ಟ್ ಬರುತ್ತೆ. ಅವನೊಂದು 2 ವಿಕೆಟ್ ತೊಗೊಂಡು 50 ರನ್ಸ್ ಹೊಡಿದ್ರೆ ಸಾಕಲ್ವಾ. ಇಂಡಿಯಾ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂದರೆ ಇಂಡಿಯಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಕಡೆ ಡೆಕ್ ಬೌಲರ್ಸೇ ಇರೋದು. ಅಲ್ಲಿ ಯಾರು ಡೆಕ್ ಚೆನ್ನಾಗಿ ಹೊಡಿದಾರೋ ಅವ್ರಿಗೆ ಹೊಡಿತಾರೆ ಅಂದ್ಕೊಂಡಿದ್ದೀವಿ. ಹೊಡಿತಾರೆ ಬಾಸ್ ಅಂದಮೇಲೆ ಕಿಂಗ್ ಕೊಹ್ಲಿ ಹೊಡಿತಾರೆ, ಮಿಸ್ ಮಾಡಲ್ಲ. ನಾಳೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯವನ್ನು ಭಾರತ ತಂಡ ಗೆದ್ದು ಬೀಗುತ್ತಾ ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ. ಈಗಾಗಲೇ ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು T20 ವಿಶ್ವಕಪ್ನಲ್ಲಿ ರೌಫ್ ಅವರಿಗೆ 2 ಸಿಕ್ಸರ್ಗಳನ್ನ ಬಾರಿಸುವ ಮುಖೇನ ಭಾರತ ತಂಡಕ್ಕೆ ಗೆಲುವನ್ನು ತಂದುಕೊಟ್ಟಿದ್ದರು. ಈ ಬಾರಿಯೂ ಆ ರೀತಿಯಾದಂತಹ ಪವಾಡ ಸದೃಶಗಳು ಆಗ್ಬೋದಾ ಇಂಡಿಯಾ ಮತ್ತು ಪಾಕಿಸ್ತಾನ ಮ್ಯಾಚ್ನಲ್ಲಿ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಐರ್ಲೆಂಡ್ ತಂಡದೊಂದಿಗೆ ಭಾರತ ತಂಡ ಗೆದ್ದು ಈಗಾಗಲೇ ಪಾಯಿಂಟ್ಸ್ ಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿರುವಂಥ ಭಾರತ ತಂಡ ಪಾಕಿಸ್ತಾನೊಟ್ಟಿಗೆ ಗೆದ್ದು ಮತ್ತೆ ಅಗ್ರಸ್ಥಾನಕ್ಕೆ ಹೋಗುವ ಚಾನ್ಸ್ ಇದೆಯಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ಜನ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಂಬರೋಣ ಬನ್ನಿ ಸರ್. ನಾಳೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚು. ನಾಳೆ ವಿರಾಟ್ ಕೊಹ್ಲಿ ಅವರು ಕಳೆದ ಬಾರಿ ಟಫ್ ಫೈಟ್ ಕೊಟ್ಟಿದ್ದರು ಪಾಕಿಸ್ತಾನಕ್ಕೆ, 2ಕ್ಕೆ 2 ಸಿಕ್ಸ್ ಹೊಡೆದು ಗೆಲ್ಲಿಸ್ಕೊಟ್ಟಿದ್ರು T20ಯಲ್ಲಿ. ಬಟ್ ಈ ಬಾರಿನೂ ಅಂಥದ್ದೇನಾದರೂ ಮಿರಾಕಲ್ಗಳಾಗ್ಬೋದಾ ಅಂತ? 100% ಆಗುತ್ತೆ ಸರ್, 100% ಆಗುತ್ತೆ. ಯಾಕಂದರೆ ಮೊದಲೇ ಬದ್ಧವೈ ಪಾಕಿಸ್ತಾನ ನಮ್ಮ ಸರ್ ಹೆಂಗಾಡ್ಬೋದು ಅಂತ. ಯಾವತ್ತಿದ್ರೂ ಒಳ್ಳೆ ಹೈ ವೋಲ್ಟೇಜ್ ಮ್ಯಾಚೇ. ನಾಳೆ ಯಾವತ್ತಿದ್ರೂ ಅದು ಹೈ ವೋಲ್ಟೇಜ್ ಮ್ಯಾಚೇ. ವಿಲ್ ಸಿ ಟುಮಾರೋ. ಪಾಕಿಸ್ತಾನ ಪ್ಲೇಯರ್ಗಳಿಗೆ ಹೇಳ್ಬೇಕಂದ್ರೆ ಏನು ಹೇಳ್ಬೋದು ನೀವು? ಅವರು ಆಡೋಕ್ಕೆ ಬಂದಿರೋದು, ಅವರು ಒಳ್ಳೆ ಫೈಟ್ ಕೊಡ್ತಾರೆ. ನಮ್ಮವರು ಫೈಟ್ ನಿನ್ನೆ ಈಗ ಸ್ವಲ್ಪ ವೀಕ್ ಇದೆ. ಅಮೆರಿಕ ಟೀಮ್ ಜೊತೆ ಅದು ತೀರಾ ಹೀನಾಯವಾಗಿ ಸೋತಿರೋದನ್ನ, ತೀರಾ ಹೀನಾಯವಾಗಿ ಸೋತಿದ್ದಾರೆ. ನಾಳೆ ನೋಡೋಣ. ತೀರಾ ಏನು ಕಳಪೆ ಏನಿಲ್ಲ ಅನಿಸುತ್ತೆ. ಹೊಡಿತಾರೆ, ನಮ್ಮ 100% ಹೊಡಿತಾರೆ ಸರ್, ಡೌಟ್ ಏನಿಲ್ಲ ಅದರಲ್ಲಿ. ನಿಮ್ಮ ಅಭಿಪ್ರಾಯ ಸರ್? ಹೈ ವೋಲ್ಟೇಜೆಲ್ಲ ಏನಿಲ್ಲ ನನ್ನ ಪ್ರಕಾರ. ಫೈಟ್ ಇರಲ್ಲ. ಯಾಕೆಂದರೆ ಪಾಕಿಸ್ತಾನ ಇವಾಗಿರೋ ಟೀಮ್ ನೋಡಿದ್ರೆ ಯಾವುದು ಫಾರ್ಮಲ್ಲಿ ಇಲ್ಲ. USA ಕೈಯಲ್ಲಿ ಆ ಥರ ಹೊಡ್ಸ್ಕೊಂಡಿದ್ದಾರೆ. ಮತ್ತು ನೋಡಿದ್ರೆ ಪೇಪರಲ್ಲಿ ಓಕೆ ಬೌಲಿಂಗ್ ಸ್ಟ್ರೆಂತ್ ಇದೆ, ಬಟ್ ಯಾರು ಫಾರ್ಮಲ್ಲಿಲ್ಲ. ಇಂಡಿಯಾ ಇರೋದ್ರಲ್ಲಿ ಫಾರ್ಮಲ್ಲಿದೆ. ಹೈ ವೋಲ್ಟೇಜ್ ಅನ್ನಿಸ್ತಾ ಇಲ್ಲ. ಇಂಡಿಯಾ ಈಸಿಯಾಗಿ ಗೆಲ್ಲುತ್ತೆ ನನ್ನ ಪ್ರಕಾರ. ಬಟ್ ಯಾವಾಗಲೂ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಅದು ಪಾಕಿಸ್ತಾನ ಲೋ ಇರಲಿ ಏನಾದರೂ ಇರಲಿ, ಬಟ್ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಬದ್ಧ ವೈರಿಗಳನ್ನು ನೋಡೋದು. ಆದರೆ ಈ ಬಾರಿ ವಿರಾಟ್ ಕೊಹ್ಲಿ ಅವರು ಹೇಗೆ ಆಡ್ಬೋದು ಪಾಕಿಸ್ತಾನ ಜೊತೆ? ಮೊನ್ನೆ ನೋಡಿದ್ರೆ 1ಕ್ಕೆ 2 ಅಂಕಿಗೆ ಇದು ಔಟ್ ಆಗಿಬಿಟ್ರು ಐರ್ಲೆಂಡ್ ಜೊತೆಗೆ. ವಿರಾಟ್ ಕೊಹ್ಲಿ ಫಾರ್ಮ್ ಸ್ವಲ್ಪ ಯಾಕೋ ಹಿಂದೆ ಮುಂದೆ ಅನಿಸ್ತಾ ಇದೆ. ಸರ್, ಕ್ರಿಕೆಟ್ ಈಸ್ ಫನ್ನಿ ಗೇಮ್. ಏನು ಬೇಕಾದ್ರೂ ಆಗ್ಬೋದು, ಅದು ಹೇಳೋಕ್ಕಾಗಲ್ಲ. ಬಟ್ ಓಕೆ, IPL ಎಲ್ಲ ಒಳ್ಳೆ ಫಾರ್ಮಲ್ಲೇ ಇದೆ. 1 ಮ್ಯಾಚಿಗೆ ಐರ್ಲ್ಯಾಂಡಲ್ಲಿ ಐರ್ಲ್ಯಾಂಡ್ ಮೇಲೆ ಔಟ್ ಆಗಿದೆ. ಎನಿಥಿಂಗ್ ಈಸ್ ಇನ್ ಗುಡ್ ಫಾರ್ಮ್, ಹೇಳೋಕ್ಕಾಗಲ್ಲ. ಅದೇ ಅದು ಪ್ರೆಷರು ಹ್ಯಾಂಡ್ಲ್ ಮಾಡಬೇಕು. ಜನರಲಿ ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ ಚೆನ್ನಾಗಿ ಆಡ್ತಾರೆ. ನೋಡೋಣ, ಲೆಟ್ ಅಸ್ ಸಿ. ಫಿಂಗರ್ ಕ್ರಾಸ್. ಅಭಿಪ್ರಾಯ ಏನು? ಗ್ಯಾರಂಟಿ ಇಂಡಿಯಾ ಗೆಲ್ತಾರೆ ಸರ್. ಗ್ಯಾರಂಟಿ ಇಂಡಿಯಾನ? ಒಬ್ಬರೇ ಆಡಬೇಕು ಅಂತಿಲ್ವಲ್ಲ, ಎಲ್ಲ ಬ್ಯಾಟ್ಸ್ಮನ್ನು ಆಡ್ತಾರೆ. ರಿಷಬ್ ಪಂತ್ ಆಡ್ತಾನೆ, ರೋಹಿತ್ ಶರ್ಮಾ ಆಡ್ತಿದ್ದಾನೆ, ಇನ್ಯಾರು ಬೇಕು? ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ರಿಷಬ್ ಪಂತ್ ಅವರು ಚೆನ್ನಾಗಿ ಆಡಿದ್ರು. ಬಟ್ ಪಾಕಿಸ್ತಾನ ಜೊತೆ ಹಾಗೆ ಆಡ್ತಾರ ಅಂತ? ಚೆನ್ನಾಗಿ ಆಡ್ತಾರೆ, ಇನ್ನೂ ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಜೀತೆಗಾ. ಜೈ ಹಿಂದ್. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ಸರ್. ಇಂಡಿಯಾ ಮತ್ತು ಪಾಕಿಸ್ತಾನ ಬದ್ಧ ವೈರಿಗಳ ಮ್ಯಾಚ್ ನಡೆದಂಗೆ ನಡೆಯುತ್ತೆ. ಬಟ್ ಕಳೆದ ಬಾರಿ ವಿರಾಟ್ ಕೊಹ್ಲಿ ಅವರು T20 ಇದರಲ್ಲೇ ಕಪ್ಪಲ್ಲೇ ಪಾಕಿಸ್ತಾನದವ್ರಿಗೆ 2 ಸಿಕ್ಸ್ ಹೊಡೆದು ಗೆಲ್ಲಿಸ್ಕೊಟ್ಟಿದ್ರು ಮ್ಯಾಚ್ನ, ಸೋಲೋ ಮ್ಯಾಚ್ನ. ಬಟ್ ನಾಳೆನೂ ಅದೇ ಮಿರಾಕಲ್ ಆಗ್ಬೋದು ಅಂತೀರಾ? ನಾಳೆ ಆ ಥರ ಆಗಲ್ಲ. ಇನ್ನೂ ಈಸಿಯಾಗೆ ಹೊಡಿತಾರೆ. ಇಂಡಿಯಾ ಕ್ಲೀನಾಗಿದೆ, ಟೀಮ್ ಚೆನ್ನಾಗಿದೆ ಈ ಸತಿ. ಅದು ನೋಡಬೇಕಾದ್ರೆ ಪಾಕಿಸ್ತಾನ ಅಷ್ಟು USA ಮೇಲೆ ಸ್ವಲ್ಪ ಇದಾಗಿದ್ದಾರೆ. ಅದರಿಂದ ಇಂಡಿಯಾಗೆ ಚಾನ್ಸ್ ಜಾಸ್ತಿನೇ ಇದೆ ಅಷ್ಟೇ ಸರ್. IPL ಅಲ್ಲಿ ವಿರಾಟ್ ಕೊಹ್ಲಿ ಅವರು ಆಡಿದ ರೀತಿ ನಿಮ್ಗೆ ಗೊತ್ತೇ ಇದೆ. ಈ ಬಾರಿ ಆರೆಂಜ್ ಕ್ಯಾಪ್ ಗೆದ್ದರು. ಬಟ್ ಈ ಐರ್ಲೆಂಡ್ ಮ್ಯಾಚಲ್ಲಿ, ಕಳೆದ ಐರ್ಲೆಂಡ್ ಮ್ಯಾಚಲ್ಲಿ 2 ಅಂಕಿನೂ ಸುತ್ತಲಿಲ್ಲ, ಔಟ್ ಆಗಿಬಿಟ್ರು. ಬಟ್ ಪಾಕಿಸ್ತಾನ ಜೊತೆಗೂ ಆಡ್ತಾರೆ ಇಲ್ಲ ಅನ್ನೋ ಡೌಟ್. ಯಾಕೆ? ಅಲ್ಲ, ಅವರು ಒಳ್ಳೆ ಬ್ಯಾಟ್ಸ್ಮನ್. ಒಂದೊಂದು ಸಲ ಆಗುತ್ತೆ ಅನ್ಎಕ್ಸ್ಪೆಕ್ಟೆಡಾಗಿ ಔಟು. ಅವರು ಆಡ್ತಾರೆ ಪಾಕಿಸ್ತಾನ ಮೇಲೆ ಆಡ್ತಾರೆ ಜಿದ್ದಿ ಮ್ಯಾಚಲ್ಲಿ. ಈಗ ಟಫ್ ಫೈಟ್ ಬೀಳ್ಬೋದಾ ಸರ್ ಪಾಕಿಸ್ತಾನ? ಇಲ್ಲ, ಇಂಡಿಯಾ ಈಸಿಗೆ ಹೊಡಿತಾರೆ. ಏನು ಟಫ್ ಇಲ್ಲ, ಚೆನ್ನಾಗಿ ಆಡ್ತಾರೆ. ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚು. ನಾಳೆ ವಿರಾಟ್ ಕೊಹ್ಲಿ ಅವರು ಸ್ವಪ್ನರ್ ಆಗ್ಬೋದಾ ಅಂತೀರಾ ಪಾಕಿಸ್ತಾನಕ್ಕೆ? ಖಂಡಿತ ಓಪನಿಂಗೇ ಬರ್ತಾರೆ. ಹೋಪ್ ಇದೆ. ಅಂದರೆ ಪಿಚ್ಗಳು ಸರಿ ಇಲ್ಲ ಫಸ್ಟ್ ಆಫ್ ಆಲ್ ಅಲ್ಲಿ. ಸೊ ಜಾಸ್ತಿ ಸ್ಕೋರ್ ಎಕ್ಸ್ಪೆಕ್ಟ್ ಮಾಡೋಕ್ಕಿಲ್ಲ. ಬಟ್ ಡೀಸೆಂಟಾಗಿ ಆಡ್ತಾರೆ ಅಂತ ಅನ್ಕೊತೀನಿ. ಕಳೆದ ಬಾರಿ ಈಗ ಅಮೇರಿಕ ಜೊತೆ ಮ್ಯಾಚ್ ಆಯಿತು ಮೊನ್ನೆ ಪಾಕಿಸ್ತಾನದ್ದು. ಬಟ್ ಹೀನಾಯವಾಗಿ ಸೋತರು. ಇನ್ನೂ ಕ್ರಿಕೆಟ್ ಲೋಕಕ್ಕೆ ಈಗ ಅಂಬೆಗಾಲಿಟ್ಟಿರುವಂಥ ಟೀಮ್ ಅದು ಅಮೇರಿಕ. ಅಂಥ ಟೀಮ್ ಜೊತೆಗೆ ಹೀನಾಯ ಸೋಲು ಅಂದರೆ
ಪಾಕಿಸ್ತಾನಕ್ಕೆ ಪಾಕಿಸ್ತಾನದವರು ಇಂಡಿಯಾಗೆ ಹಾಗಾದರೆ ಟಫ್ ಫೈಟರ್ ಆಗ್ಬೋದಾ? ಅಂದರೆ ಪಾಕಿಸ್ತಾನ್ ಬ್ಯಾಟಿಂಗ್ ಸ್ವಲ್ಪ ಚೆನ್ನಾಗಿ ಆಡಿಲ್ಲ, ತುಂಬ ಸ್ಲೋ ಆಗಿ ಆಡಿದ್ರು. ಆ್ಯಂಡ್ ಯು ಎಸ್ ಟೀಮ್ನ ನಾವು ಇವಾಗಲೇ ಬಂದಿರೋ ಟೀಮ್ ಅನ್ನೋಕ್ಕೂ ಆಗಲ್ಲ, ಯಾಕಂದರೆ ಅವ್ರು ಬೇರೆ ದೇಶದಿಂದ ಪ್ಲೇಯರ್ಸ್ ತೊಗೊಂಡು ಆಡ್ತಿರೋದು, ಎಲ್ಲ ಅರ್ಧ ಇಂಡಿಯನ್ ಪ್ಲೇಯರ್ಸು ಅವರು ಇವರು ಇದ್ದಾರೆ. ಸೊ ಹೇಳೋಕ್ಕಾಗಲ್ಲ, ಬಟ್ ಬೌಲಿಂಗ್ ಅಂತೂ ಚೆನ್ನಾಗಿದೆ ಪಾಕಿಸ್ತಾನದು. ಸೊ ಕಾನ್ಸ್ಟೇಬಲಲ್ಲಿ ಯು ಎಸ್ ನಂಬರ್ 1 ಇದೆ ಈಗ. ಇಂಡಿಯಾಗೂ ಟಕ್ಕರ್ ಕೊಡ್ಬೋದು ಅಂತೀರಾ ಅದು? ಇಲ್ಲ, ಕಷ್ಟ ಇದೆ ಇಂಡಿಯಾ ಕೂಡ. ಅಂದರೆ ಅಂಥ ಪಾಕಿಸ್ತಾನ ಅದು ನಂಬರ್ 1 ಟೀಮ್, ಅದು ಒಂದು ಟೈಮಿಗೆ ಅಂಥ ಟೀಮ್ ಜೊತೆ ಟಫ್ ಫೈಟ್ ಕೊಟ್ಟಿದ್ದಾರೆ ಅಮೇರಿಕಾದವ್ರು. ಅಂದರೆ ಇನ್ನು ನಮ್ಮ ಭಾರತದ ಜೊತೆ ಕೊಡೋದಿಲ್ವ ಅಂತ? ಫೈಟ್ ಕೊಡ್ತಾರೆ ಖಂಡಿತ, ಬಟ್ ಇಂಡಿಯಾ ಆಚೆ ಬರುತ್ತೆ ಅನ್ನೋದಂದ್ರೂ ಚಾನ್ಸ್ ಇಲ್ಲ, ಕ್ವಾಲಿಫೈ ಆಗೇ ಆಗುತ್ತೆ. ವಿರಾಟ್ ಕೊಹ್ಲಿ ಅವರು ನಾಳೆ ಯಾವ ರೀತಿ ಆಡ್ಬೋದು ಅಂತೀರಾ? ನನಗೆ ಗೊತ್ತಿದ್ದಂಗೆ ಹಿಟ್ಟಿಂಗ್ ಹೋಗ್ದಿರಾ ವಿರಾಟ್ ಕೊಹ್ಲಿ ನ್ಯಾಚುರಲ್ ಗೇಮ್ ಮಾಡಿದ್ರೆ ಸಾಕು. ಸ್ಲೋ ಸ್ಟ್ರೈಕ್ ರೇಟ್ ಅಂತಾರಲ್ಲ, ಹಂಗೆ ಆಡಿದ್ರೆ ಸಾಕು, ನಾಳೆ ಅದೇ ಒಳ್ಳೆಯದು. ರೋಹಿತ್ ಶರ್ಮಾ ಆ್ಯಸ್ ಯೂಶ್ವಲ್ ಸ್ಟಾರ್ಟಿಂಗ್ ಸ್ಲೋನೇ ಆಡ್ತಾರೆ, ಆಮೇಲೆ ಹಿಟ್ಟಿಂಗ್ ಹೋಗ್ತಾರೆ, ಅದು ಅವ್ರ ಯೂಶ್ವಲ್ ಗೇಮು, ಹಂಗೆ ಆಡಲಿ ಅಷ್ಟೇ. ಪಾಕಿಸ್ತಾನಕ್ಕೆ ಒಂದು ವಾರ್ನಿಂಗ್ ಕೊಡೋದಾದ್ರೆ ಏನು ಕೊಡ್ತೀರಾ? ವಾರ್ನಿಂಗ್ ಯಾಕೆ ಕೊಡೋಣ, ಕ್ರಿಕೆಟಲ್ಲೇ ಗೆದ್ದು ತೋರಿಸಿ ನಾಳೆ ಅಂತೀವಿ ಅಷ್ಟೇ. ನಾಳೆ ಹೈ ವೋಲ್ಟೇಜ್ ಮ್ಯಾಚ್ ನೋಡ್ತೀರಾ? ಪಕ್ಕ ನೋಡಲೇಬೇಕಲ್ಲ, ಇಂಡಿಯಾ ಮ್ಯಾಚ್ ಅಲ್ಲ. ಅದೇಂಗೆ ನಾಳೆ ಪಾಕಿಸ್ತಾನ ನಮಗೆ ಟಫ್ ಫೈಟ್ ಆಗುತ್ತಂತೀರಾ? ಟಫ್ ಫೈಟ್ ಏನಾಗಲ್ಲ, ಯು ಎಸ್ ಎದವರನ್ನೇ ಹೊಡೆದಿದ್ದಾರೆ, ನಾವು ಆರಾಮಾಗೆ ಹೊಡಿತೀವಿ. ಸೊ ಪ್ರೆಷರ್ ಇರಲ್ಲ, ಇದು ಬೇರೆ ಪಿಚ್ ಅಲ್ಲ, ಅವ್ರಿಗೂ ಪಿಚ್ ಜಡ್ಜ್ ಮಾಡೋಕ್ಕಿಂತ ಬಂದಿಲ್ಲ ಆ ಮ್ಯಾಚ್ಗೂ. ಸೊ ಹಾಗಾಗಿ ಅಡ್ವಾಂಟೇಜ್ ನಮಗೇನೆ, ಯಾಕಂದರೆ ನಾವು ವಿನ್ನಿಂಗ್ ನೋಟಲ್ಲಿದ್ದೀವಿ, ಅವ್ರು ಲೂಸಿಂಗ್ ನೋಟಲ್ಲಿದ್ದಾರೆ. ಅವ್ರು ಇವಾಗ ಸೂಪರ್ 8ಗೆ ಬರೋ ಚಾನ್ಸಸ್ ಕಮ್ಮಿ ಇದೆ ಅವ್ರಿಗೆ. ಸೊ ಆ ಪ್ರೆಷರಲ್ಲಿ ಅವರು ಚೆನ್ನಾಗಿ ಆಡಲ್ಲ. ವಿರಾಟ್ ಕೊಹ್ಲಿ ಅವರು ಕಳೆದ ಒಂದು ಮ್ಯಾಚಲ್ಲಿ T20ಯಲ್ಲಿ ಲಾಸ್ಟು ಇನ್ನೇನು ಸೋಲ್ತಾರೆ ಇಂಡಿಯಾದವರು ಅನ್ನೋ ಒಂದು ಟೈಮಲ್ಲಿ 2 6 ಹೊಡೆದು ಗೆಲ್ಲಿಸ್ಕೊಟ್ರು ಪಾಕಿಸ್ತಾನ ಜೊತೆಗೆ. ಬಟ್ ಈ ನಾಳೆನೂ ಅದೇ ರೀತಿ ಮಿರಾಕಲ್ ಆಗ್ಬೋದು ಅಂತೀರಾ? ಮಿರಾಕಲ್ ಆಗೋಕೆ ಆ ಥರ ಟಫ್ ಸಿಟ್ಯುವೇಷನ್ನೇ ಬರಲ್ಲ, ಒನ್ ಸೈಡ್ ಮ್ಯಾಚೇ ಇರುತ್ತೆ, ಆರಾಮಾಗಿ ಇಂಡಿಯಾನೇ ಗೆಲ್ತಾರೆ, ಆ ಥರ ಟಫ್ ಸಿಟ್ಯುವೇಷನ್ ಏನು ಬರಲ್ಲ. ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ಆಡಬೇಕು ಅಂತ ಒಂದು ಟಿಪ್ಸ್ ಕೊಡೋದಾದ್ರೆ ಏನು ಕೊಡ್ತೀರಾ? ವಿರಾಟ್ ಕೊಹ್ಲಿಗೆ ಟಿಪ್ಸ್ ಕೊಡೋಷ್ಟಲ್ಲ ನಾವು ಇಲ್ಲ, ಆದರೆ ಅವ್ರು ನಾಕೌಟ್ ಗೇಮಲ್ಲಿ ಚೆನ್ನಾಗಿ ಆಡ್ತಾರೆ ನೋಡಿ, ಅವ್ರ ಸ್ಪೆಷಾಲಿಟಿನೇ ಅದೇ. ಈ ಥರ ವರ್ಲ್ಡ್ ಕಪ್ ಮ್ಯಾಚಸಲ್ಲ, ಅವ್ರು ನಾಕೌಟ್ ಗೇಮ್ಸಲ್ಲೇ ಚೆನ್ನಾಗಿ ಆಡಿದ್ದು, ಇದೆಲ್ಲ ಲೀಗ್ ಮ್ಯಾಚಸ್ ಅಲ್ಲ. ಸೊ ಇಟ್ಸ್ ಓಕೆ, ಇವಾಗ ಆ ದೃಷ್ಟಿಯೆಲ್ಲ ಹೋಗ್ಬಿಡ್ಲಿ, ಚೆನ್ನಾಗಿ ಆಡ್ತಿರೋದು, ಆಮೇಲೆ ನಾಕೌಟಲ್ಲಿ ಚೆನ್ನಾಗಿ ಆಡ್ತಾರೆ. ಬಟ್ ಐರ್ಲೆಂಡ್ ಜೊತೆಗೆ ಅಷ್ಟೊಂದು ಹೇಳ್ಕೊಳ್ಳೋಷ್ಟು ಆಡಲಿಲ್ಲ. ಅದೇನೇ ಚೆನ್ನಾಗಿ ಆಡಿದೆ, ನಾಕೌಟಲ್ಲಿ ಅವ್ರ ಮೇಲೆ ಎಕ್ಸ್ಪೆಕ್ಟೇಷನ್ಸ್ ಇರಲ್ಲ, ಅವಾಗ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿ ಕೊಡ್ತಾರೆ. ಇವಾಗಲೇ ಚೆನ್ನಾಗಿ ಕೊಟ್ಬಿಟ್ಟು ನಾಕೌಟಲ್ಲಿ ಚೆನ್ನಾಗಿ ಕೊಟ್ಟಿಲ್ಲ ಅಂದರೆ ಅದು ಯೂಸ್ ಆಗಲ್ಲ. ಬೇಕಾಗಿರೋದೇ ನಮಗೆ ನಾಕೌಟ್ ಲೀಗ್ ಸ್ಟೇಜಸಲ್ಲಿ ಏನು ಬೇಕಾಗಿಲ್ಲ. ಸೊ ಅಲ್ಲಿ ಚೆನ್ನಾಗಿ ಆಡ್ತಾರೆ. ಈಗಾಗಲೇ ಅಮೇರಿಕಾ ಜೊತೆ ಸುಣ್ಣಾಗಿ ಅಂತ ಪಾಕಿಸ್ತಾನ ಇಂಡಿಯಾ ಜೊತೆ ಗೆಲ್ತದ್ರ ಅಂತೀರಾ? 100% ನಂಬಿಕೆ ಇದೆ. ಮತ್ತು ಪಾಕಿಸ್ತಾನ ಇಂಡಿಯಾ ಅಂದರೆ ಅದೊಂದು ದೊಡ್ಡ ವಾದ, ಅಂದರೆ ಯುದ್ಧ ನಡೆದಂಗೆ. ಮತ್ತು ಹೈ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಇಂಡಿಯಾ ಮೇಲೆ, ಗೆಲ್ಲಲೇಬೇಕು. ಆ ಥರ ನಾನು ಗೆಲ್ಲಬೇಕು ಅನ್ಕೋತಾ ಇದ್ದೀನಿ ಸರ್. ಕಳೆದ ಬಾರಿ ಒಂದು ಮಿರಾಕಲ್ ಆಯ್ತು ನೋಡಿದ್ರೆ ನೀವು, ವಿರಾಟ್ ಕೊಹ್ಲಿ ಅವರು 2 6 ಹೊಡೆದು T20ಯಲ್ಲಿ ಗೆಲ್ಲಿಸ್ಕೊಟ್ರು. ಹೌದು ಲಾಸ್ಟಲ್ಲಿ. ಈ ಸಾರಿನೂ ಅದೇ ಒಂದು ಮಿರಾಕಲ್ ಆಗ್ಬೋದು ಅಂತೀರಾ? ಅಲ್ಲಿವರೆಗೂ ತರ್ತಾರೆ ಅಂತ ನನಗೆ ನಂಬಿಕೆ ಇಲ್ಲ. ಮೊದಲೇ ಬ್ಯಾಟಿಂಗು ಬೌಲಿಂಗ್ ಇದೆ ನಮ್ಮದು, ಅಂದರೆ ಅಂತ ಹೇಳ್ಬಿಟ್ಟು ಅವ್ರನ್ನ ತక్కుವ ಅಂದರೆ ಸಡಿಲಾಗಿ ತಗೋಬಾರ್ದು. ಹೈ ಎಕ್ಸ್ಪೆಕ್ಟೇಷನ್ ಇದೆ, ಗೆಲ್ಬೋದು ಅನ್ಕೊತ ಇದ್ದೀನಿ ಸರ್ ನಾನು. ವಿರಾಟ್ ಕೊಹ್ಲಿ ಯಾವ ರೀತಿ ಆಡ್ಬೇಕಂತೀರಾ ನಿಮ್ಮ ಅಭಿಪ್ರಾಯ? ವಿರಾಟ್ ಕೊಹ್ಲಿ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿ ಅಂದರೆ ಪಾಕಿಸ್ತಾನ ಸರ್. ಅದು ಇವಾಗಿಂದನೇ ಅಲ್ಲ, ಮುಂದಿನ ಪಾಕಿಸ್ತಾನ ಅಂದರೆ ವಿರಾಟ್ ಕೊಹ್ಲಿಗೆ ಎತ್ತಿದ ಕೈ, ಆಡ್ಬೋದು ಅಂತ ನನಗೊಂದು ನಂಬಿಕೆ ಇದೆ. ಹಾಗಾದರೆ ಈ ಬಾರಿ ರೋಹಿತ್ ಶರ್ಮಾ ಅವರು ಪಾಕಿಸ್ತಾನ ಜೊತೆಗೆ ಯಾವ ರೀತಿ ಆಡ್ಬೋದು ಅಂತೀರಾ? ರೋಹಿತ್ ಶರ್ಮಾ ಅವರು ಓಪನಿಂಗ್ ಸ್ಟಾರ್ಟ್ ಕೊಡಲೇಬೇಕು. ಓಪನಿಂಗ್ ಸ್ಟಾರ್ಟ್ ಕೊಟ್ರೇ ಸ್ವಲ್ಪ ಏನಾದರೂ ಆಡೋಕ್ಕೆ ಅಥವಾ ಏನಾದರೂ ಒಂದು ಟಾರ್ಗೆಟ್ ಸೆಟ್ ಮಾಡೋಕ್ಕೆ ಒಂದು ಅವಶ್ಯಕತೆ ಇದೆ. ಚೇಸಿಂಗ್ ಅಂದ್ರೂ ಅಷ್ಟೇ, ಓಪನಿಂಗ್ ಸ್ಟಾರ್ಟ್ ಬಂದ್ರೇ ಯಾವುದಾದ್ರೂ ಮ್ಯಾಚು ಗೆಲ್ಲೋಕ್ಕೆ ಸಾಧ್ಯ. ರೋಹಿತ್ ಶರ್ಮಾ ಆಡ್ಬೋದು ಸರ್, ಆಡ್ತಾನೆ. ಏನು ಸರ್, ಈಗ ಅಮೇರಿಕಾ ಜೊತೆ ಪಾಕಿಸ್ತಾನದವ್ರು ಸೋತರು, ಅಮೇರಿಕಾ ಟಫ್ ಫೈಟ್ ಆಗ್ಬೋದು ಅಂತೀರಪ್ಪ ಇಂಡಿಯಾಗೆ? ಅಮೇರಿಕಾನಾ? ಅದು ಈಸಿಯಾಗಿ ಗೆಲ್ಲೋ ಮ್ಯಾಚ್ ಸರ್. ಆ್ಯಕ್ಚುಲಿ ನಮ್ಮದು ಏನಾಗಿದೆ ಅವನು ಸ್ವಲ್ಪ ಪ್ಲೇಯರ್ಸ್ ಸರಿಯಾಗಿ ಆಡಲಿಲ್ಲ. ಪಾಕಿಸ್ತಾನ ಮೇಲೆ ನನಗೆ ಸ್ವಲ್ಪ ನಂಬಿಕೆ ಇದೆ, 90% ನಂಬಿಕೆ ಇದೆ, ಗೆಲ್ತಾರೆ ಅನ್ನೋ ಒಂದು ವಿಲಿಟಿ ಅವರಿಗೆ. ನೋಡ್ಬೇಕು ಸರ್ ನಾಳೆ ಏನಾಗುತ್ತೆ ಅಂತ. ನಾಳೆ ಇಂಡಿಯಾ ಪಾಕಿಸ್ತಾನ ಹೈ ವೋಲ್ಟೇಜ್ ಮ್ಯಾಚ್ ನೋಡೋಕ್ಕೆ ಎಷ್ಟು ಕಾತುರದಿಂದ ಕಾಯ್ತಾ ಇದ್ದೀರಿ? ತುಂಬ ಕಾಯ್ತಾ ಇದ್ದೀನಿ. ಅದು ಇಂಡಿಯಾ ಪಾಕಿಸ್ತಾನ ವಾರ್ ಬೇರೆ ಇರುತ್ತಲ್ವ, ಆಬ್ವಿಯಸ್ಲಿ ನೋಡ್ತೀವಿ. ನಂಗೆ ಪರ್ಸ್ನಲಿ ಹಾರ್ದಿಕ್ ಪಾಂಡ್ಯ ಇಷ್ಟ, ಅವ್ನು ಚೆನ್ನಾಗಿ ಆಡಿದ್ರೆ ಸಾಕು. ಹಾರ್ದಿಕ್ ಪಾಂಡ್ಯ, ವಿರಾಟ್ ಕೊಹ್ಲಿ. ಕಿಂಗ್ ಕೊಹ್ಲಿ ಅವರು ಚೆನ್ನಾಗಿ ಆಡ್ತಾರಲ್ಲ? ಕೊಹ್ಲಿ ಅವ್ರು ಚೆನ್ನಾಗಿ ಆಡ್ತಾರೆ, ಬಟ್ ಹಾರ್ದಿಕ್ ಪಾಂಡ್ಯ ಚೆನ್ನಾಗಿ ಆಡಿದ್ರೆ ಟೀಮಿಗೆ ತುಂಬ ಸಪೋರ್ಟ್ ಬರುತ್ತೆ. ಅವನೊಂದು 2 ವಿಕೆಟ್ ತೊಗೊಂಡು 50 ರನ್ಸ್ ಹೊಡೆದ್ರೆ ಸಾಕಲ್ವಾ? ಬಟ್ ಅವ್ರದ್ದು ಡಿವೋರ್ಸ್ ಆಗಿ ಈಗಾಗಲೇ ಪಾಪ ತುಂಬ ಸ್ಯಾಡಲ್ಲಿದ್ದಾರೆ, ಆಡ್ತಾರಂತೀರ? ಇಲ್ಲ, ಡಿವೋರ್ಸ್ ಆಗದೇನು ಬಿಟ್ರೆ ಅವ್ನ ಆಟ ಅವ್ನು ಆಡ್ತಾನೆ.
ಗ್ಯಾರಂಟಿ ಆಡ್ತಾನೆ. ಅದೆಷ್ಟಾಗಿ ನಂಬಿಕೆ ಹಾರ್ದಿಕ್ ಪಾಂಡ್ಯ ಮೇಲೆ? ನಮ್ಗೆ ಎಲ್ಲರೂ ಟ್ರೋಲ್ ಮಾಡಿದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಿದ್ವಲ್ಲ, ಇವಾಗಲೂ ನಂಬಿಕೆ. ಅವ್ನು ಆಡಿಲ್ಲ ಅಂದ್ರೂ ಸಪೋರ್ಟ್ ಮಾಡ್ತೀವಿ, ಆಡಿದ್ರು ಸಪೋರ್ಟ್ ಮಾಡ್ತೀವಿ. ಕಳೆದ ಬಾರಿ ಒಂದು ಮಿರಾಕಲ್ ಆಯ್ತು ನೋಡಿದ್ರ, ಪಾಕಿಸ್ತಾನ T20 ಇದೇ ವರ್ಲ್ಡ್ ಕಪ್ಪಲ್ಲಿ 2 6 ಹೊಡೆದು ವಿರಾಟ್ ಕೊಹ್ಲಿ ಅವ್ರು ಗೆಲ್ಲಿಸ್ಕೊಟ್ರು. ಬಟ್ ಅದೇ ರೀತಿ ಸಿಚುವೇಶನ್ ಬರುತ್ತಂತೀರಾ ನಾಳೆ ಮ್ಯಾಚಲ್ಲಿ? ಬರಲ್ಲ ಅನ್ಸುತ್ತೆ ಈ ಸಲ. ಇವಾಗೆಲ್ಲ ಆಲ್ರೌಂಡರ್ಸ್ ಅವರೇ, ಚೆನ್ನಾಗಿ ಆಡ್ತಾರೆ, ಬೌಲಿಂಗ್ ಬ್ಯಾಟಿಂಗ್ ಚೆನ್ನಾಗಿದೆ. ಅಷ್ಟೊಂದೆಲ್ಲ ಟಫಿಗೆ ತಗೊಂಡೋಗಲ್ಲ, ಆರಾಮಾಗಿ ಗೆಲ್ತಾರೆ ಅನ್ಸುತ್ತೆ. ಎಷ್ಟು ಹೋಪ್ ಇದೆ ನಿಮಗೆ ಇಂಡಿಯಾದವ್ರು ಗೆಲ್ತಾರೆ ಅಂತ? 100% ಹೋಪ್ ಇದೆ. ಪಾಕಿಸ್ತಾನದವ್ರು ಟಫ್ ಫೈಟ್ ಆಗ್ಬೋದು ಅಂತೀರಾ? ಆಗ್ಬೋದು, ಬಟ್ ಇಂಡಿಯಾದವ್ರು ಇನ್ನೂ ಚೆನ್ನಾಗಿ ಆಡ್ತಾರಲ್ಲ, ಆಡ್ತಾರೆ ಬಿಡಿ, ಹೆಂಗಿದ್ರು ಇನ್ನು ಕ್ರಿಕೆಟ್ ಲೋಕದಲ್ಲಿ ಅಂಬೆಗಾಲಿಡುವಂಥ ಅಮೆರಿಕ ಟೀಮು ಪಾಕಿಸ್ತಾನ ಸೋಲಿಸಿದೆ. ಹಂಗಿದ್ಮೇಲೆ ಪಾಕಿಸ್ತಾನ ಅದು ಹೆಂಗೆ ಟಫ್ ಫೈಟ್ ಆಗ್ತಿದೆ ಅಂತೀರಾ? ಪಾಕಿಸ್ತಾನವ್ರು ವೀಕೇ ಇದ್ದಾರೆ, ಬಟ್ ಇಂಡಿಯಾ ಅಂತ ಬಂದಾಗ ಪಾಕಿಸ್ತಾನವ್ರು ವೀಕ್ ಇದ್ರು ನಮಗೆ ಟಫ್ ಅಂತಾನೆ ಅನಿಸ್ತಾರೆ. ನಾಳೆ 8 ಗಂಟೆಗೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಅದನ್ನ ನೋಡೋಕೆ ಎಷ್ಟು ಕಾತುರದಿಂದ ಕಾದಿದ್ದೀರಿ ಅಂತ? ನಮಗೆ ನೋಡೋಕ್ಕಾಗಲ್ಲ, ನಾವು ಕೆಲ್ಸಕ್ಕೆ ಹೊಂಟೀವಿ, ಅಲ್ಲಿ ಕೆಲಸ ಮೇಲೆ ನೋಡೋಕ್ಕಾಗಲ್ಲ. ಪಕ್ಕ ಇಂಡಿಯಾ ಗೆದ್ದಿದೆ, ಇದು ಪಕ್ಕ ಹೇಳ್ತೀನಿ, 100ಕ್ಕೆ 100 ನಾ ಹೇಳ್ತೀನಿ. ಯಾಕಂತಂದರೆ ಪಾಕಿಸ್ತಾನ ಯಾವಾಗಲೂ ನಮಗೆ ಬದ್ಧ ವೈರಿ ಅಂತಲೇ ನೋಡ್ತೇವೆ ನಾವು. ಹೌದು. ಹಾಗಿದ್ಮೇಲೆ ಬಾಬರ್ ಅಜಮ್ ಅದು ಹೆಂಗೆ ಆಡ್ಬೋದು ನಾಳೆ ಅಂತೀರಾ? ಟಫ್ ಫೈಟ್ ಬೀಳ್ಬೋದಾ ಬಾಬರ್ ಅಜಮ್ ನಮಗೆ? ಹೇಳಕ್ಕೆ ಬರಲ್ಲ, ಅಂದ್ರೆ ಪಕ್ಕ ಇಂಡಿಯಾ ಗೆದೀತದೆ, ನಾ ಇದು ಪಕ್ಕ ಹೇಳ್ತೀನಿ. ವಿರಾಟ್ ಕೊಹ್ಲಿ ಅವರು ಸ್ಟ್ರೈಕ್ ರೇಟ್ ಚೆನ್ನಾಗಿಲ್ಲ ಅಂತಿದ್ರು. ಹೌದು. ಬಟ್ ನಾಳೆ ಮ್ಯಾಚಲ್ಲಿ ಹೆಂಗೆ ಆಡ್ತಾರೆ? ನಾಳೆ ಆಡ್ತಾರೆ. ಅವರು ಇನ್ನೂ ಸ್ವಲ್ಪ ದಿನ ರಿಟೈರ್ ಆಗಿಬಿಡ್ತಾರೆ, ನಾಳೆ ಆಡ್ತಾರೆ. ನಾಳೆ ಆಡ್ತಾರೆ ಅಂತೀರಾ? ಪಕ್ಕ ಆಡ್ತಾರೆ. ಅದು ನಮಗೆ ಇನ್ನೂ ಹೊಸ ಪಿಚ್ ಅಲ್ಲ ನ್ಯೂಯಾರ್ಕು, ನಮಗೆ ಇನ್ನೂ ಅಲ್ಲಿ ಆಡಿ ಗೊತ್ತಿಲ್ಲ ಇಂಡಿಯಾದವ್ರಿಗೆ. ಬಟ್ ಪಾಕಿಸ್ತಾನವ್ರಿಗೆ ಏನೋ ಅಡ್ವಾಂಟೇಜ್ ಆಗ್ಬೋದು ಅಂತೀರಾ? ಅದೇನು ಆಗಲ್ಲ, ಪಾಕಿಸ್ತಾನಿಗೆ ಏನೂ ಆಗಲ್ಲ ಬಿಡಿ. ಆದರೆ ಮ್ಯಾಚ್ ಬಗ್ಗೆ ನಾನು ಹೇಳ್ತೀನಿ, ಪಿಕ್ಚರ್ ಬಗ್ಗೆ ಹೇಳಲ್ಲ, ಇಂಡಿಯಾ ಗೆದೀತದೆ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ಅದನ್ನ ನೋಡೋಕೆ ಎಷ್ಟು ಕಾತುರದಿಂದ ಕಾದಿದ್ದೀರಿ ಅಂತ? ತುಂಬ ಎಕ್ಸೈಟ್ ಆಗಿದ್ದೀವಿ ಬ್ರೋ ನಾವು. ನಾಳೆ ನಮ್ಮ ಬಾಸ್ ಬೇರೆ ವಿರಾಟ್ ಕೊಹ್ಲಿ ಬರ್ತಾ ಇದ್ದಾರೆ. ಹೋದ ಸತಿ ಪಾಕಿಸ್ತಾನ ಮೇಲೆ ಲಾಸ್ಟ್ ರೌಫ್ಗೆ ಎರಡು ಬಾಲಿಗೆ 2 6 ಬೇರೆ ಹೊಡೆದಿದ್ರು, ಮ್ಯಾಚ್ ಗೆಲ್ಸ್ಕೊಟ್ರು. ಈ ಸತಿ ಏನಾಗುತ್ತೆ ಅಂತ ನೋಡಬೇಕು. ಫುಲ್ ಥ್ರಿಲ್ಲಿಂಗ್ ಮ್ಯಾಚು. ಹೊಡಿತಾರೆ ಅಂತ ತುಂಬ ಕಾತುರದಿಂದ ಇದ್ದೀವಿ. ಹೊಡಿತಾರೆ ಅಂದ್ಕೊಂಡಿದ್ದೀವಿ, ಹೊಡಿತಾರೆ. ಬಾಸ್ ಅಂದಮೇಲೆ ಕಿಂಗ್ ಕೊಹ್ಲಿ ಹೊಡಿತಾರೆ, ಮಿಸ್ ಮಾಡಲ್ಲ. ಲಾಸ್ಟ್ ಐರ್ಲೆಂಡ್ ಜೊತೆಗೆ 2 ರನ್ ಹೊಡೆಯೋದ್ರಲ್ಲಿ ಏನೋ ವಿಫಲ ಆಗಿ ವಿಕೆಟ್ ಒಪ್ಪಿಸಿದ್ರು. ಹೇಳಿ, ಚಿಕ್ಕ ಟೀಮ್ ಮೇಲೆ ಏನು ಆಡೋದು, ದೊಡ್ಡ ಟೀಮ್ ಮೇಲೆ ಆಡಬೇಕು. ಅದೇನೋ ಪಾಪ. ಪಾಕಿಸ್ತಾನ್ಗೆ ತಿಕ್ಕ ಹೊಡೆದು ಕಳಿಸಿದ್ದೀವಿ, ಈ ಸಲ ಅಷ್ಟೇ ಹೊಡೆದು ಕಳಿಸ್ತೀವಿ. ಪಾಕಿಸ್ತಾನ ಅಪ್ಪ ಯಾರು? ವಿರಾಟ್ ಕೊಹ್ಲಿ. ಜೈ ಪಾಕಿಸ್ತಾನ ಅಪ್ಪ ಯಾರು? ವಿರಾಟ್ ಕೊಹ್ಲಿ. ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ, ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಅಂದರೆ ಯಾವಾಗಲೂ ಎಕ್ಸೈಟೆಡ್ ಆಗೇ ಇರ್ತೀವಿ. ಅದು ಯಾವತ್ತಿದ್ರು ರೈವಲ್ರಿ ಮ್ಯಾಚಸ್ ಅಲ್ವಾ, ರೈವಲ್ರಿ ಮ್ಯಾಚಸ್ ಯಾವತ್ತಿದ್ರು ಒಂಥರ RCB ಚೆನ್ನೈ ಮ್ಯಾಚ್ ಹೆಂಗೆ ನೋಡ್ತೀವಿ ಅದಕ್ಕಿಂತ ಹೆಚ್ಚಾಗಿ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ನ ನೋಡೋಕೆ ಇಷ್ಟಪಡ್ತೀವಿ. ಈ ಬಾರಿ T20 ಕಪ್ ಹೊಡಿತಾರಂತೀರಾ ಇಂಡಿಯಾದವರು? 50-50 ಹೇಳೋಕ್ಕಾಗಲ್ಲ. ಪಿಚ್ಚಸ್ ಎಲ್ಲ ತುಂಬ ಟಫ್ ಇದೆ. ನ್ಯೂಯಾರ್ಕ್ ಪಿಚ್ಚಸ್ ಬಂದು ಇದೀಗ ಅದು ಪಿಚ್ ಬಂದು ಇದೇ ಫಸ್ಟ್ ಟೈಮ್ ಎಲ್ಲ ಪ್ಲೇಯರ್ಸು ಆಡ್ತಾ ಇರೋದು. ಸೊ ಆ ಪಿಚ್ಚಲ್ಲಿ USA ಟೀಮ್ಸು ವಿನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಕೆನಡಾ ಅವರು ಒಳ್ಳೆ ಫೈಟ್ ಕೊಡ್ತಾರೆ, PNGನೂ ಒಳ್ಳೆ ಫೈಟ್ ಕೊಟ್ಟರು ವೆಸ್ಟ್ ಇಂಡೀಸ್ ಅವ್ರಿಗೆ. ಸೊ ನೋಡಬೇಕು, 50-50 ಇದೆ. ಇಂಡಿಯಾ ಪಾಕಿಸ್ತಾನ ಮೇಲೆ ಗೆಲ್ಲಬೇಕು ಅಂದರೆ ಇಂಡಿಯಾ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಲೇಬೇಕು. ಯಾಕಂದರೆ ಆಲ್ಮೋಸ್ಟ್ ಪಾಕಿಸ್ತಾನ ಕಡೆ ಡೆಕ್ ಬೌಲರ್ಸೇ ಇರೋದು. ಅಲ್ಲಿ ಯಾರು ಡೆಕ್ ಚೆನ್ನಾಗಿ ಹೊಡಿತಾರೋ ಅವ್ರಿಗೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಅಮೆರಿಕ ಪಿಚಸ್ಗಳು ಸ್ವಲ್ಪ ಬೌನ್ಸಿ ಪಿಚ್ಗಳು ಅಂತಾರೆ, 100% ಬೌನ್ಸಿ ಪಿಚಸ್. ಆಲ್ಮೋಸ್ಟ್ ಇಂಡಿಯಾ, ಶ್ರೀಲಂಕಾ, ವೆಸ್ಟ್ ಇಂಡೀಸ್ ಇದು ಅಪಾರ್ಟ್ ಫ್ರಮ್ ದೀಸ್ ಟೀಮ್ಸ್ ಆಲ್ಮೋಸ್ಟ್ ಎಲ್ಲ ಪಿಚಸ್ಸು ಬೌನ್ಸಿ ಪಿಚಸ್. ನ್ಯೂಜಿಲೆಂಡು, ಸೌತ್ ಆಫ್ರಿಕಾ, ಆಸ್ಟ್ರೇಲಿಯಾ ಆ್ಯಂಡ್ ಇಂಗ್ಲೆಂಡು ಇದೆಲ್ಲ ಬೌನ್ಸಿ ಪಿಚಸ್. ನಾಳೆ ಕಿಂಗ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ತಾರಂತೀರಾ ಪಾಕಿಸ್ತಾನ ಜೊತೆಗೆ? ಯಾಕಂದರೆ ಕಳೆದ ಒಂದು T20 ವರ್ಲ್ಡ್ ಕಪ್ಪಲ್ಲಿ 2 ಬೌಲಿಗೆ 2 ರೌಫ್ಗೆ 6 ಹೊಡೆದು ಮ್ಯಾಚ್ನ ಗೆಲ್ಲಿಸ್ಕೊಟ್ಟಿದ್ರು. ಬಟ್ ಅದೇ ರೀತಿ ನಾಳೆ ಮಿರಾಕಲ್ ಆಗ್ಬೋದಂತೀರಾ? ಖಂಡಿತ. ವಿರಾಟ್ ಕೊಹ್ಲಿ ಪಾಕಿಸ್ತಾನ ಮೇಲೆ 100% ಒಳ್ಳೆ ಬ್ಯಾಟಿಂಗ್ ಆಡ್ತಾರೆ. ಯಾಕಂದರೆ ನೀವು ಆಲ್ಮೋಸ್ಟ್ ಎಲ್ಲ ಹಿಸ್ಟ್ರಿ ತೆಗೆದು ನೋಡಿದ್ರೆ ಪಾಕಿಸ್ತಾನ ಮೇಲೆ ಒಳ್ಳೆ ಸ್ಟ್ರೈಕ್ ರೇಟ್ ಇದೆ, ಒಳ್ಳೆ ಸ್ಕೋರಿಂಗ್ ಅಬಿಲಿಟಿನೂ ಇದೆ ವಿರಾಟ್ ಕೊಹ್ಲಿಗೆ. ಆ್ಯಂಡ್ ಆಲ್ಸೋ ಅವರು ಚೇಸಿಂಗ್ ಮಾಸ್ಟರ್ ಅಂತಲೇ ಹೆಸರುವಾಸಿಯಾಗಿದ್ದಾರೆ. ಚೇಸಿಂಗ್ ಅಂತ ಇದ್ದಾಗ ಚೇಸಿಂಗ್ ಅವರು ತುಂಬ ಜವಾಬ್ದಾರಿ ತೊಗೊಂಡು ಆಡ್ತಾರೆ. ಅದೇ ರೀತಿಯಾಗಿ ಫಸ್ಟ್ ಬ್ಯಾಟಿಂಗ್ ಬಂದರೂ ಕೂಡ ಫಸ್ಟ್ ಬ್ಯಾಟಿಂಗಲ್ಲೂ ಅಷ್ಟೇ ಏಷ್ಯಾ ಕಪ್ಪಲ್ಲೂ ಫಸ್ಟ್ ಬ್ಯಾಟಿಂಗ್ ಆಡಿದ್ದಾರೆ. ಅದರಲ್ಲೆಲ್ಲ ಚೆನ್ನಾಗಿ ಇಂಪ್ರೂವ್ಮೆಂಟ್, ತುಂಬ ಚೆನ್ನಾಗಿ ಬ್ಯಾಟಿಂಗ್ ಆಡ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಅವ್ರು ಪಾಕಿಸ್ತಾನ ಪ್ಲೇಯರ್ಸ್ ಎಲ್ಲರ ಬೌಲಿಂಗೂ ಆಡಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಎಕ್ಸ್ಪೀರಿಯನ್ಸ್ ಮ್ಯಾಟರ್ಸ್ ಅ ಲಾಟ್. ಸರ್, ಕಳೆದ ಬಾರಿ ರೋಹಿತ್ ಶರ್ಮಾ ಅವರು ಇದು ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಿದ್ರು. ಇದೆ ಹಳೆ ಓಲ್ಡ್ ಮ್ಯಾಚು ಇದೆ ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಿದ್ರು. ಬಟ್ ಈ ಬಾರಿನೂ ಪಾಕಿಸ್ತಾನ ಜೊತೆಗೆ ಹಿಟ್ ಮ್ಯಾನ್ ಅವರು ಹಿಟ್ ರೀತಿಯೆಲ್ಲ ಆಡ್ತಾರಂತೀರಾ? ಆಲ್ಮೋಸ್ಟ್ ಹಿಟ್ ಮ್ಯಾನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಬಟ್ ಅವರು ಕಂಟಕ ಯಾರು ಅಂದರೆ ಮೊಹಮ್ಮದ್ ಆಮೀರ್ ಅವ್ರಿಗೆ ಲಿಟ್ರಲಿ ನೀವು ಎಲ್ಲ ವರ್ಲ್ಡ್ ಕಪ್ಪು ನೋಡಿ ಮೊಹಮ್ಮದ್ ಆಮೀರ್ಗೆ ವಿಕೆಟ್ ಒಪ್ಸಿರೋದು ಅವರಾಗಲಿ. ಆಮೇಲೆ ಓಪನಿಂಗಲ್ಲಿದ್ದಾಗ ಇವರು ರೋಹಿತ್ ಶರ್ಮಾ ಜೊತೆ ಇನ್ನೊಬ್ರು ಓಪನಿಂಗ್ ಇದ್ದರು, ಅವರು ಅಷ್ಟೇ. ಆಲ್ಮೋಸ್ಟ್ ಎಲ್ಲರೂ ಮೊಹಮ್ಮದ್ ಆಮೀರ್ಗೆ ವಿಕೆಟ್ ಒಪ್ಸಿರೋದು. ಸೊ ಮೊಹಮ್ಮದ್ ಆಮೀರ್ ಬೌಲಿಂಗ್ ಸ್ವಲ್ಪ ನೋಡ್ಕೊಂಡು ಆಡಿದ್ರೆ ಬಹುಶಃ
ರೋಹಿತ್ ಶರ್ಮಾ ತುಂಬ ಚೆನ್ನಾಗಿ ಆಡೋ ಚಾನ್ಸಸ್ ಇದೆ. ಸರ್, ಈಗ ಕ್ರಿಕೆಟ್ಗೆ ಅಂಬೆಗಾಲು ಇಡುತ್ತಂಥ USA ತಂಡ ಪಾಕಿಸ್ತಾನವ್ರನ್ನ ಸೋಲಿಸ್ತು. ಹೌದು. ಅಂಥ ಒಂದು ಪಾಕಿಸ್ತಾನ ತಂಡ ನಮ್ಮ ಇಂಡಿಯಾ ಜೊತೆ ಟಫ್ ಕಾಂಪಿಟೇಟರ್ ಆಗ್ತಾರಾ ಅಂತೀರಾ? ಆ್ಯಕ್ಚುಲಿ USA ಮೇಲೆ ಪಾಕಿಸ್ತಾನ ಗೆಲ್ಲೋ ಎಲ್ಲ ಚಾನ್ಸಸ್ ಇತ್ತು. ಅವ್ರು ಯಾಕೆ ಸೋತಿದ್ದು ಅಂದರೆ ಇನ್ಸ್ಟೆಡ್ ಆಫ್ ದೇರ್ ಮಿಸ್ಫೀಲ್ಡ್, ತುಂಬಾ ಮಿಸ್ಫೀಲ್ಡ್ ಮಾಡಿದ್ರು. ಈವನ್ ಸೂಪರ್ ಓವರಲ್ಲೂ ಅಷ್ಟೇ ಕೈಗೆ ಹೊಡಿತಾರೆ, ಕೈಗೆ ಹೊಡೆದ್ಬಿಟ್ಟು ಕೈಯಲ್ಲಿರೋ ಬಾಲ್ ಕೈಯಲ್ಲಿ ಹಿಡಿದಿದ್ದಾರೆ. ಆ ಟೈಮಲ್ಲೂ 2 ರನ್ ಹೊಡ್ತಾರೆ. ಅಲ್ಲಿಗೆ ಇಂಟರ್ನ್ಯಾಷನಲ್ ರೇಂಜಿಗೆ ಅದು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಇಂಟರ್ನ್ಯಾಷನಲ್ ರೇಂಜಲ್ಲಿ ಹೆಂಗಂದರೆ ನೀವು ಅಲ್ಲಿ ಆಡ್ತಾ ಇದ್ದೀರಾ ಅಂದರೆ ಯು ಹ್ಯಾವ್ ಟು ಬಿ ಅಪ್ ಟು ದಟ್. ಫೀಲ್ಡಿಂಗ್ ಮ್ಯಾಟರ್ಸ್ ಅ ಲಾಟ್. ಬಟ್ ಇಂಡಿಯಾ ಟೀಮಲ್ಲಂತೂ ಫೀಲ್ಡಿಂಗ್ 200% ಆಗ್ತಾರೆ. ಫೀಲ್ಡಿಂಗ್ ಹೆಚ್ಚು ಕಮ್ಮಿ ಆದರೆ 100% ಇಂಡಿಯಾ ಗೆದ್ದೇ ಗೆಲ್ತಾರೆ. ಯಾಕಂದರೆ USA ಒಂದು ಟಫ್ ಕಾಂಪಿಟೇಟ್ ಆಗ್ಬೋದು ಅಂತೀರಾ ಇಂಡಿಯಾಗೆ? ಇಂಡಿಯಾಗೆ ಖಂಡಿತ ಆಗ್ಬೋದು. ವೈ ಬಿಕಾಸ್ USA ಟೀಮಲ್ಲಿ ಬಂದು ಆಲ್ಮೋಸ್ಟ್ ನಮ್ಮ ಇಂಡಿಯಾ ಟೀಮ್ಗೆ ಆಡಿರೋ ಅಂಡರ್-19 ಫಾಸ್ಟ್ ಬೌಲರ್ ಇದ್ದಾರೆ. ಅವರು ಲೆಫ್ಟಿ ಬೌಲರ್, ಅವರು ಅಷ್ಟೇ, ಅವರು USA ಆಡ್ತಾ ಇದ್ದಾರೆ. USA ಆಲ್ಮೋಸ್ಟ್ ನಮ್ಮ ಇಂಡಿಯನ್ ಪ್ಲೇಯರ್ಸೇ ಜಾಸ್ತಿ ಇರೋದು. ಪ್ಲಸ್ ಓಪನರ್ ಥಾಮಸ್ ಅವರು ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ನೋಡಬೇಕು, ಅದು ಕಾದು ನೋಡಬೇಕು. ಲೈಕ್ ಹೆಂಗೆ ಅಂದರೆ ಈಗ ನಮ್ಮ ಪ್ಲೇಯರ್ಸ್ ಯಾರಿಗೂ ಇಂಜುರಿ ಆಗಿಲ್ಲ ಅಂದರೆ ಎಂಡ್ ಆಫ್ ದ ಡೇ ಇಂಡಿಯಾ ಆರ್ ಗೋಯಿಂಗ್ ಟು ಬಿ ಇನ್ ದ ಫೈನಲ್. ಅದು ಅಕಸ್ಮಾತ್ ಯಾರಾದರೂ ಇಂಜುರಿ ತುಂಬಾ ಚಾನ್ಸಸ್ ಇರುತ್ತಲ್ಲ ಹೊಸ ಪಿಚ್ಚಸ್ ಅಂದಮೇಲೆ. ಈಗ ಯಾವುದೋ ಒಂದು ಶಾರ್ಟ್ ಆಡೋಕೆ ಹೋಗಿರ್ತಾರೆ. ನಿನ್ನೆ ಫಸ್ಟ್ ಮ್ಯಾಚಲ್ಲಿ ನೋಡ್ಬೋದು ನೀವು, ರೋಹಿತ್ ಶರ್ಮಾ ಆಫ್ಟರ್ 50 ಪುಲ್ ಹೊಡೆಯೋಕೆ ಹೋದ್ರು, ಕೈಗೆ ಏಟಾಯಿತು, ಸೊ ರಿಟೈರ್ಡ್ ಔಟ್ ಆದ್ರೆ. ಆ ಥರ ಇಂಜುರೀಸ್ ಆದರೆ ಸ್ವಲ್ಪ ಕಷ್ಟ. ನಾಳೆ 8 ಗಂಟೆಗೆ ಮ್ಯಾಚ್ ಇದೆ. ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದಾ, ಸೆಂಚುರಿ ಹೊಡಿಬೋದು ಅಂತೀರಾ? ಮಾಡ್ಬೋದು ಅನಿಸುತ್ತೆ ಸರ್. ಮಾಡ್ತಾರೆ ವಿರಾಟ್ ಕೊಹ್ಲಿ ಅವರು, ತುಂಬ ಒಪ್ಪಿದೆ. ಯಾಕಂದರೆ ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ಚೆನ್ನಾಗಿ ಆಡಲಿಲ್ಲ, ಅವರು ಔಟ್ ಆಗೋದ್ರು. ಬಟ್ ಪಾಕಿಸ್ತಾನ ಜೊತೆಗೆ ಟಫ್ ಫೈಟ್ ಕೊಡ್ತಾರೆ ಅಂತೀರಾ? ಇಲ್ಲ, ಟಫ್ ಕೊಡ್ತಾರೆ ಸರ್, ಟಫ್ ಫೈಟ್ ಕೊಡ್ತಾರೆ, ಆಡ್ತಾರೆ. ಈ ಬಾರಿ ಭಾರತ ಫೈನಲ್ ಹೋಗ್ತದೆ ಅಂತೀರಾ? ಹೋಗುತ್ತೆ ಸರ್. ಒಂದು ವೇಳೆ ಭಾರತ ಫೈನಲ್ ಹೋದರೆ ಅಪೋಸಿಷನ್ ಟೀಮ್ ಯಾವ್ದು ಬರ್ಬೋದು ಅಂತೀರಾ? ಏನು ಐಡಿಯಾ ಇಲ್ಲ ಸರ್, ಐಡಿಯಾ ಇಲ್ಲ. US ಮ್ಯಾಚ್ ಬಗ್ಗೆ ನಿಮಗೂ ಗೊತ್ತಿದೆಯಾ? ಇಂಡಿಯಾ ಭಾರತ ನಾಳೆ ಮ್ಯಾಚ್ ಇದೆ, ಪಾಕಿಸ್ತಾನ ಮತ್ತು ಭಾರತ ಮ್ಯಾಚ್ ಇದೆ ನಾಳೆ. ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಎಕ್ಸಾಕ್ಟ್ ಸರ್. ಪಾಕಿಸ್ತಾನ ಇಂಡಿಯಾ ಮ್ಯಾಚ್ ಅಂದ್ರೆ ಹೈ ವೋಲ್ಟೇಜ್ ಅಲ್ವಾ, ನೋಡೇಬೇಕಲ್ವಾ. ವಿರಾಟ್ ಕೊಹ್ಲಿ ಸೆಂಚುರಿ ಮಾಡ್ತಾರೆ, ಮಾಡೇಬೇಕು ಅವ್ರ ಮೇಲೆ. ಅಮೇರಿಕಾ ಪಿಚ್ಗಳೆಲ್ಲ ಹೊಸ ಪಿಚ್ಗಳು, ಅವೆಲ್ಲ ಬೌನ್ಸಿ ಪಿಚ್ಗಳು ಅಂತಾರೆ. ಅಲ್ಲಿ ಜಾಸ್ತಿ ಬಾಲು ಎದೆ ಮೇಲೇ ಬರೋದು ಬಾಲು. ಬಟ್ ಬ್ಯಾಟ್ಸ್ಮನ್ಗಳಿಗೆ ಅದು ಹೆಲ್ಪ್ ಆಗುತ್ತೆ ಅಂತೀರಾ? ಹೆಲ್ಪ್ ಆಗ್ಬೋದು ಸರ್, ಆಗುತ್ತೆ, ನಮ್ಮವ್ರಿಗೆ ಹೆಲ್ಪ್ ಆಗುತ್ತೆ. ಪಾಕಿಸ್ತಾನ ಮ್ಯಾಚ್ ಇದೆ, ನೋಡೋಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ ಅಂತ? ಸರ್, ನಿಜ ಹೇಳ್ಬೇಕಂದ್ರೆ ಏನು ಎಕ್ಸೈಟ್ ಆಗಿಲ್ಲ. ಯಾಕಂದರೆ ಹೈ ವೋಲ್ಟೇಜ್ ಅನ್ನೋ ಪದಕ್ಕೆ ಆಗಿಲ್ಲ. ಯಾಕಂದರೆ ನ್ಯೂಟ್ರಲ್ ವೆನ್ಯೂ ಅಲ್ಲಿ ಆಗ್ತಾ ಇರೋದು. ಸೊ ಇಂಡಿಯಾದಲ್ಲಿ ಅಥವಾ ಬೇರೆ ಸಬ್ ಕಾಂಟಿನೆಂಟಲ್ಲಿ ಆಗಿದ್ದರೆ ಹೈ ವೋಲ್ಟೇಜ್ ಅನ್ಬೋದಿತ್ತು. ಪಿಚ್ಚಸ್ಸು ಹೊಸದು. ಪಾಕಿಸ್ತಾನ ಆಲ್ರೆಡಿ ಸೋತಿದೆ, ಸತ್ತೋದ ಮೇಲೆ ಏನು ಆಡ್ತೀರಾ ನೀವೇ ಹೇಳಿ. ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದು ಅಂತೀರಾ? ಯಾಕಂದರೆ ಕಳೆದ T20 ವರ್ಲ್ಡ್ ಕಪ್ಪಲ್ಲಿ 2 6 ಹೊಡೆದಿದ್ರು ರಫ್ಗೆ, ಮ್ಯಾಚ್ ಸಹ ಗೆಲ್ಲಿಸ್ಕೊಟ್ಟಿದ್ರು. ಬಟ್ ಈ ಬಾರಿನೂ ಆ ರೀತಿಯಾದಂಥ ಒಂದು ಪವಾಡ ಸದೃಶ ಆಗ್ಬೋದು ಅಂತೀರಾ? ಸರ್, ವಿರಾಟ್ ಕೊಹ್ಲಿ ಬಗ್ಗೆ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳೋದು ಬೇಡ. ಅವ್ನು ಪರ್ಫಾರ್ಮ್ ಮಾಡೇ ಮಾಡ್ತಾನೆ, ಅದರಲ್ಲೇನು ಡೌಟ್ ಇಲ್ಲ. ಇದು ಲಾಸ್ಟ್ ಇಯರ್ ಈ ಇಯರ್ IPL ಅಲ್ಲೂ ಪರ್ಫಾರ್ಮ್ ಮಾಡಿದ್ದಾನೆ. ಕಳೆದ ಬಾರಿ ಐರ್ಲೆಂಡ್ ಜೊತೆಗೆ ಅಷ್ಟೊಂದು ಚೆನ್ನಾಗಿ ಆಡಲಿಲ್ಲ, ಯಾಕೆ ಅಂತ? ಅದನ್ನು ಮೋಸ್ಟ್ಲಿ ಪ್ರಾಕ್ಟೀಸ್ ಮ್ಯಾಚು ಅಂದ್ಕೊಂಡಿದ್ದೀನಿ ಅನಿಸುತ್ತೆ. ಮೋಸ್ಟ್ಲಿ ಬೇರೆಯವ್ರಿಗೆ ಚಾನ್ಸ್ ಸಿಗಲಿ ಅಂತ ಔಟ್ ಆಗಿಬಿಟ್ರು ಅನಿಸುತ್ತೆ. ಹಿಟ್ಮ್ಯಾನ್ ಅವರು ಯಾವ ರೀತಿ ಆಡ್ಬೋದು ಅಂತೀರಾ ನಾಳೆ ಮ್ಯಾಚಲ್ಲಿ? ಸರ್, ಹಿಟ್ಮ್ಯಾನ್ ಆಡೇ ಆಡ್ತಾರೆ. ಅವ್ರ ಬಗ್ಗೆ ವಿಶ್ವಾಸ ಇದೆ ನನಗೆ, ಚೆನ್ನಾಗಿ ಆಡ್ತಾರೆ. ಅವರು IPL ಬ್ಯಾಟ್ಸ್ಮನ್ ಅಲ್ಲ, ಇಂಟರ್ನ್ಯಾಷನಲಲ್ಲಿ ಚೆನ್ನಾಗಿ ಆಡ್ತಾರೆ, IPLಲ್ಲಿ ಚೆನ್ನಾಗಿ ಆಡಲ್ಲ, ನಿಮ್ಗೆ ಗೊತ್ತಿರೋಂಗೆ. ಇವಾಗ ಎಲ್ಲರೂ ಒಂದಾಗಿದ್ದಾರೆ. ಹಾರ್ದಿಕ್ ಪಾಂಡ್ಯ ಎಲ್ಲ ಒಂದಾಗಿರೋ ಥರ ಕಾಣಿಸ್ತಾ ಇದ್ದಾರೆ. ಹಾರ್ದಿಕ್ ಪಾಂಡ್ಯನ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿಸಿದ್ದಾರೆ. ಸೊ ವಿನ್ ಆಗೇ ಆಗ್ತೀವಿ. ಮತ್ತು ಇನ್ನೊಂದು ಹೇಳೋದಂದರೆ USA ನಮ್ಮದು ಇಂಡಿಯಾದ ಅರ್ಧ ಟೀಮು, ಅದ್ರ ಮೇಲೆ ಸೋತಿದ್ದಾರೆ ಪಾಕಿಸ್ತಾನ. ಅವ್ರ ಬಗ್ಗೆ ಮಾತಾಡೋಕ್ಕೂ ನಂಗೆ ಇಷ್ಟ ಇಲ್ಲ. ಮ್ಯಾಚ್ ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಒಂದು ಸೈಡ್ ಆಗಿರುತ್ತೆ ಸರ್, ಅದರಲ್ಲೇನು ಡೌಟ್ ಇಲ್ಲ. ಆದರೂ ಒಂದು ಬದ್ಧ ವೈರಿ ಅಲ್ಲ ನಮಗೆ ಪಾಕಿಸ್ತಾನ ತಂಡ. ಹಾಗಾದರೆ ಮೊಹಮ್ಮದ್ ಅಮೀರ್ಗೆ ಜಾಸ್ತಿ ವಿಕೆಟ್ ಒಪ್ಸೋದು, ರೋಹಿತ್ ಶರ್ಮಾ ಅವರಾಗಿರಲಿ, ನಮ್ದು ಯಾವುದೇ ಇಂಡಿಯನ್ ಪ್ಲೇಯರ್ಸ್ ಆಗಲಿ. ಬಟ್ ಅವ್ರಿಗೇನೆ ನಾಳೆ ಚಚ್ಚಿಗೆ ಬಿಸಾಕ್ತಾರ ಅಂತೀರಾ? ಸರ್, ಮೊಹಮ್ಮದ್ ಅಮೀರ್ ಬಗ್ಗೆ ನನಗೆ ರೆಸ್ಪೆಕ್ಟ್ ಇದೆ, ಚೆನ್ನಾಗಿ ಬೌಲಿಂಗ್ ಮಾಡ್ತಾಯಿದೆ. ಬಟ್ ಅದು 4-5 ವರ್ಷದ ಹಿಂದಿನ ಅಮೀರ್ ಅಲ್ಲ, ಅವರು ಡ್ರಾಪ್ ಔಟ್ ಆಗಿ ಮತ್ತೆ ಬಂದಿರೋದು. ನೀವು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಡ್ರಾಪ್ ಔಟ್ ಆಗಿರೋದು ನೋಡಿದ್ದೀರಾ? ಇಲ್ಲ ತಾನೆ. ಹಾಗಾಗಿ ನಂಗೆ ಕಾಂಟೆಸ್ಟ್ ಬಗ್ಗೆ ಇದಿಲ್ಲ. ಏನಂದರೆ ನಮ್ಮದೇ ಅಪ್ಪರ್ ಆ್ಯಂಡ್ USA ಮೇಲೆ ಸೋತಿದ್ದಾರೆ ಸರ್. ಅವ್ರು ಇನ್ನ ಬಗ್ಗೆ ಏನು ಮಾತಾಡಲಿ ಹೇಳಿ. ಫೈನಲ್ ಹೋಗ್ಬೋದು ಅಂತೀರಾ ಇಂಡಿಯಾ ಈ ಬಾರಿ? ಫೈನಲ್ ತನಕ ಹೋಗೇ ಹೋಗ್ತದೆ, ಅದೊಂದು ಗ್ಯಾರಂಟಿ. ನಾಳೆ ಮ್ಯಾಚ್ ನೋಡೋಕ್ಕೆ ಎಷ್ಟು ಎಕ್ಸೈಟ್ ಆಗಿದ್ದೀರಿ? ಎಕ್ಸೈಟ್ಮೆಂಟ್ ಏನಿಲ್ಲ ಸರ್, ಒನ್ ಸೈಡ್ ಮ್ಯಾಚು ಪಕ್ಕ. ಸೊ ಪ್ರಾಬಬ್ಲಿ USA ಇಂಡಿಯಾ ಡಿ ಟೀಮು ಅವ್ರ ಮೇಲೆ ಗೆದ್ದಿಲ್ಲ ಅಂದಮೇಲೆ ನಮಗೆ ಗೆಲ್ಲಲ್ಲ ಸರ್.
ಯಾವುದೇ ಕಾರಣಕ್ಕೂ ಫೈಟು ಬರಲ್ಲ ಅಂತ ಅನಿಸುತ್ತೆ. ಒಂದು ಚಾನ್ಸು ಮೊಹಮ್ಮದ್ ಅಮೀರ್ ಒಂದು ಚಾನ್ಸ್ ಇರ್ಬೋದು, ಬಟ್ ಬುಮ್ರಾ ನಮ್ಮ ಬೌಲಿಂಗ್ ಲೈನಪ್ ಅವ್ರು ಸ್ಕೋರ್ ಮಾಡಲ್ಲ, ವಾಪಸ್ಸು ಫೈಟು ಮಾಡಲ್ಲ ಸರ್, ಫೈಟ್ ಆಗಲ್ಲ ಅಂತ ಅನಿಸುತ್ತೆ. ಸರ್ ನಾಳೆ ವಿರಾಟ್ ಕೊಹ್ಲಿ ಅವರು ಮಿರಾಕಲ್ ಮಾಡ್ಬೋದು ಅಂತೀರಾ? ಗ್ಯಾರಂಟಿ ಸರ್. ಅವ್ರು ಇರೋ ಫಾರ್ಮ್ಗೆ ಪಾಕಿಸ್ತಾನ ಬೌಲರ್ಸ್ ಏನು ಅವ್ರ ಮುಂದೆ ಏನೂ ಇಲ್ಲ ಅಂತ ಅನಿಸುತ್ತೆ. ಒಂದು ಸೈಡ್ ಹೊಡಿತಾರೆ. ಹಾಗಾದರೆ ಈ ಬಾರಿ ಇಂಡಿಯಾ ಕಪ್ ಹೊಡೆಯೋದು ಗ್ಯಾರಂಟಿ ಅಂತೀರಾ? ಫೈಟ್ ಟಫ್ ಫೈಟ್ ಇದೆ ಸರ್, ಬಟ್ ನಮಗೊಂದು 80% ಚಾನ್ಸ್ ಇರ್ಬೋದು. ಬೇರೆ ಟೀಮ್ಗೆಲ್ಲ ಎಲ್ಲ ಸೇರಿಸಿ 20% ಚಾನ್ಸ್ ಇದೆ, ನಮಗೊಂದು 80% ಚಾನ್ಸ್ ಇದೆ. ಅಂದರೆ ಕ್ರಿಕೆಟ್ನ ಎಲ್ಲ ತಂಡಗಳು ಅಮೇರಿಕಾದಲ್ಲಿ ಫಸ್ಟ್ ಟೈಮ್ ಆಡ್ತಿರೋದು. ಆ ಪಿಚ್ಗಳ ಬಗ್ಗೆ ಯಾರಿಗೂ ಜಾಸ್ತಿ ಗೊತ್ತಿಲ್ಲ, ಬೌನ್ಸಿ ಪಿಚ್ಗಳವು. ಅದರಲ್ಲೂ ಕಾಂಪಿಟೇಟ್ ಕೊಟ್ಟು ಇಂಡಿಯಾ ಕಪ್ ಗೆಲ್ಬೋದು ಅಂತೀರಾ? ಸರ್, ಇಂಡಿಯಾಗೆ ಟಫ್ ಕಾಂಪಿಟೇಷನ್ ಮಾಡೋದು ಮೋಸ್ಟ್ಲಿ ಆಸ್ಟ್ರೇಲಿಯಾ ಮಾತ್ರ. ಅದು ಬಿಟ್ಟು ಬೇರೆ ಯಾರು ಫೈಟ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಎಲ್ಲ ಕಂಡೀಷನ್ಸ್ ಕಾಡೋ ಪ್ಲೇಯರ್ಸ್ ಇದ್ದಾರೆ. ಬೌಲಿಂಗು ಅಷ್ಟೇ, ಬುಮ್ರಾ ಮೋಸ್ಟ್ಲಿ ವರ್ಲ್ಡ್ ನಂಬರ್ 1 ಬೌಲರ್, ಅವ್ರಿಗೆ ಆಡೋದು ತುಂಬ ಕಷ್ಟ ಇದೆ. ಅದು ಬಿಟ್ಟು ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಎಲ್ಲ ಮೇನ್ ಪ್ಲೇಯರ್ಸ್ ಎಲ್ಲ ಒಳ್ಳೆ ಫಾರ್ಮಲ್ಲಿದ್ದಾರೆ. ಹಾರ್ದಿಕ್ ಪಾಂಡ್ಯ ಬ್ಯಾಟಿಂಗ್ ಪರ್ಫಾರ್ಮ್ ಮಾಡಿಲ್ಲ ಅಂದರು ಆಲ್ರೌಂಡ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಗೆಲ್ಲಿಸ್ತಾರೆ ಸರ್. ನಾಳೆ ನಮ್ಮ ಭಾರತ ತಂಡ ಪಾಕಿಸ್ತಾನೊಟ್ಟಿಗೆ ಗೆದ್ದು ಫೈನಲ್ ಹೋಗೋದಂತೂ ಫಿಕ್ಸ್ ಅಂತಿದ್ದಾರೆ. ಹಾಗೆ ಈ ಬಾರಿ ಭಾರತ ತಂಡ ವಿಶ್ವಕಪ್ ಗೆಲ್ಲೋದು 50-50 ಚಾನ್ಸ್ ಅಂತಿದ್ದಾರೆ. ಸರ್, ಕಳೆದ ಬಾರಿ ಅಮೆರಿಕ ಜೊತೆಗೆ ಪಾಕಿಸ್ತಾನದವರು ಸೋತು 0 ಆಗಿದ್ದಾರೆ. ಇನ್ನು ನಮಗೇನು ಟಫ್ ಕಾಂಪಿಟೇಟರ್ ಆಗುತ್ತೆ. ಭಾರತ ಒನ್ ಸೈಡ್ ಮ್ಯಾಚ್ ಸರಿದು ಭಾರತನೇ ಗೆಲ್ಲೋದು. ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರು ಇರುವಾಗ ನಾವು ಹೆದರೋದಿಲ್ಲ. ಕಿಂಗ್ ಕೊಹ್ಲಿ ಅವರು ಪಾಕಿಸ್ತಾನದ ಅಪ್ಪ ಅಂತಿದ್ದಾರೆ. ಇದಿಷ್ಟು ಜನರ ಒಂದು ಅಭಿಪ್ರಾಯ. ಕ್ಯಾಮ್ರಾಮನ್ ಪರಶುರಾಮ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.